I let my brother to select outfit for the day. Papu, ನನ್ನ ಫೀಲಿಂಗ್ ಏನು ಹಾಂ ತಡಿ ವೈಡ್ ಆ್ಯಂಗಲಲ್ಲಿ ತೆಗಿತೀನಿ, ಫುಲ್ ಕವರ್ ಆಗ್ತಿಲ್ಲ. ಚೆನ್ನಾಗಿದೆ. ನನಗೊಂದು ಸೆಲೆಕ್ಟ್ ಮಾಡು. ಅಲ್ಲಿ ಕೆಳಗೂ ಇದೆ, ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ನೆನ್ನೆ ತಂದಿದ್ದು ಹೊಸದು ಹಬ್ಬಕ್ಕೆ ಅಂತ. ಹಾಂ, ಯಾವುದಾ? ಓಕೆ, ಯು ಹ್ಯಾವ್ ಸೆಲೆಕ್ಟೆಡ್ ದಟ್ ಔಟ್ಫಿಟ್ ಫಾರ್ ಮೀ, ರೈಟ್? ಕೊಡು, ಒಂದೇ ಸೆಕೆಂಡಲ್ಲಿ ಈಗ ರೆಡಿಯಾಗಿ ಬರ್ತೀನಿ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನಾ. ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆಟುಕದ ಕಲ್ಪನೆ ನೀ. So, Papa, make me turn. We sing it, Papa. Yes. ಅವಂತಿಗೆ ಸಾಕು. ಅಲ್ಲೇ ಇಲ್ವಾ ಅದ್ರೊಳಗೆ? ಹೋಗು ತಗೋಬ, ಎಲ್ಲಿದೆ ಅವ್ನು? ಬರ್ತಾನೆ, ಗೇಟ್ ಬಿಟ್ಟು ಹೋಗಿದ್ರೆ ಮಮ್ಮಿ ಕರ್ಕೊಳುತ್ತೆ. ನೀನು ಬೇಗ ಬಾ, ಲೇಟ್ ಆಗುತ್ತೆ. ಬಂದಲ್ಲ, ಒಳಗೆ ಬರೋ ಬ್ರೌನಿ. ನೋಡು, ಮತ್ತೋದ್ರೆ ಗೇಟ್ ಹಾಕೊಂಡು ಹೋಗ್ತೀವಿ. ಬಾರೋ ಒಳಗೆ, ಗೇಟ್ ಹಾಕ್ತೀನಿ, ಬರಲ್ವಾ? ಗೇಟ್ ಹಾಕ್ದೆ, ಬಾ. ಇವೊಂದೊಂದು ಹೊಲ್ಡೋ ಟೈಮಿಗೆ. ಓ ಗಾಡ್, ಏನು ಸ್ಪೀಡಲ್ಲಿ ಹೋಗ್ತಾ ಇದೆ. ಇವತ್ತು ನಾನು ನನ್ನ ತಮ್ಮ ಬಿಂಡಿಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಶ್ರೀ ದೇವಿರಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಆ್ಯಂಡ್ ದೇವಿರಮ್ಮನ ಬೆಟ್ಟ ನೋಡಿ, ಅಲ್ಲೇ ದೇವಸ್ಥಾನದ ಹಿಂದೆ ಕಾಣಿಸ್ತಿದ್ದಿಲ್ಲ, ಅದೇ ಬೆಟ್ಟ. ಈ ವರ್ಷ ದೀಪಾವಳಿ ದಿನ ಭಕ್ತಾದಿಗಳೆಲ್ಲ ಬೆಟ್ಟ ಹತ್ತಿದ್ದಾರೆ. ಆ್ಯಂಡ್ ಈ ಸತಿ ಟೈಮಿಂಗ್ಸ್ ಚೇಂಜ್ ಇತ್ತು. ಮಾರ್ನಿಂಗ್ 9 to 5 PM ವರೆಗೂ ಬೆಟ್ಟ ಹತ್ತೋಕ್ಕೆ ಚಾನ್ಸ್ ಇತ್ತು. 2 days ಕೊಟ್ಟಿದ್ರು, ವಿಚ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ. ತುಂಬ ಒಳ್ಳೆ ಇನಿಷಿಯೇಟಿವ್. ಆ್ಯಂಡ್ ಹಾಗೆ ಇವತ್ತು ದೇವಿ ದರ್ಶನ ಮಾಡ್ಕೊಬರೋಣ ಅಂತ ಬಂದ್ವಿ. ಆ್ಯಂಡ್ ತುಂಬ ಅಂದರೆ ತುಂಬ ರಶ್ ಇತ್ತು, ಫುಲ್ ಕ್ರೌಡ್ ಇದೆ. ನಾವೆಲ್ಲಾದರೂ ಕಾರಲ್ಲಿ ಬಂದಿದ್ರೆ ಇಷ್ಟು ಬೇಗ ಬರೋಕ್ಕಾಗ್ತಿರ್ಲಿಲ್ಲ, ತುಂಬ ಟ್ರಾಫಿಕ್ ಇತ್ತು. ಹಾಗಾಗಿ 2 wheeler ಬಂದ್ವಿ, ಸೊ ದ್ಯಾಟ್ ಬೇಗ ಸೈಡ್ ಕೊಡ್ಕೊಂಡು ಈಸಿಯಾಗಿ ಡೆಸ್ಟಿನಿ ರೀಚ್ ಆಗ್ಬೋದು. ಇದು ಗಿರಿದೇವಿರಮ್ಮ ಬೆಟ್ಟದ ಮೇಲೆ, ಇದು ದೇವಸ್ಥಾನ. This temple automatically brings peace, ಗುಡ್ ವೈಬ್ಸ್, ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆ್ಯಂಡ್ ತುಂಬ ಚೆಂದ ಡೆಕೋರೇಟ್ ಮಾಡಿದರು ದಿವಾಲಿಗೆ. ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ ನನ್ನ ಪೇರೆಂಟ್ಸ್ ಜೊತೆ, ಈ ವರ್ಷ ನನ್ನ ತಮ್ಮನ ಜೊತೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಮೇನ್ ಗೇಟಲ್ಲಿ ಅಲೋ ಇಲ್ಲ, ಯಾಕಂದರೆ ಈ ಸತಿ ತುಂಬ ಕ್ರೌಡ್ ಅಲ್ಲ, ಸೊ ಈ ಗೇಟಲ್ಲಿ ಅಲೋ ಇಲ್ಲ. ಬಟ್ ನಾನಿಲ್ಲಿ ಜಸ್ಟ್ ಒಂದು ಫೋಟೋ ತೊಗೊಳೋಣ ಅಂತ ಬಂದೆ ಮೇನ್ ಗೇಟ್ ಹತ್ರ. ಆ್ಯಂಡ್ ಇನ್ನೊಂದು ಸಪ್ರೇಟ್ ಕ್ಯೂವೇ ಇದೆ ದರ್ಶನ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದಂಥ ಟಿಕೆಟ್ ಏನು ತೊಗೊಳಲ್ಲ, ಎಲ್ಲರಿಗೂ ಫ್ರೀ ದರ್ಶನ. ಸೊ ಬನ್ನಿ ನೀವು ಕೂಡ ನಮ್ಮ ಜೊತೆ ದೇವಿರಮ್ಮ ದರ್ಶನ ಮಾಡಿ. ಇಲ್ಲಿ 2 ದೇವಿರಮ್ಮ ಉಂಟು, ಒಂದು ಬೆಟ್ಟದ ಮೇಲಿರೋ ಗಿರಿ ದೇವಿರಮ್ಮ, ಇನ್ನೊಂದು ದೇವಾಲಯದಲ್ಲಿರೋ ದೇವಿರಮ್ಮ. ಇಬ್ಬರೂ ಕೂಡ ಒಂದೇ, ಬಟ್ ವಿಗ್ರಹಗಳು ಬೇರೆ.
ನಮ್ಮೂರಲ್ಲಿ ದೀಪಾವಳಿ ಯಾಕೆ ಸ್ಪೆಷಲ್ ಅಂದರೆ ಅಮ್ಮನೇ ಬರ್ತಾಳೆ ನಮ್ಮೂರಿಗೆ ಅಲ್ವಾ, ಮತ್ತಿನ್ನೇನು ಬೇಕು. ಆ್ಯಂಡ್ ಇವತ್ತು ಇನ್ನೂ ಕೂಡ ಕ್ರೌಡ್ ಜಾಸ್ತಿ ಇತ್ತು, ಯಾಕಂದರೆ 2 ರೀಸನ್ಸ್ ಇದೆ. ಇವತ್ತು ಮಂಗಳವಾರ, ಲಕ್ಷ್ಮೀ ಪೂಜೆ ದಿನ ಬೇರೆ. ಆ್ಯಂಡ್ ಮತ್ತು ಹಾಗೆ ಇಲ್ಲೊಂದು ಪದ್ಧತಿ ನಡ್ಕೊಬಂದಿದೆ. ರಾಜದ ಕಾಲದಿಂದನೂ ಕದಂಬ ವಂಶ ಅಂದರೆ ರಾಜ ವಂಶದವರು ದೇವಿರಮ್ಮಂಗೆ ಬಂದು ಪ್ರತಿ ವರ್ಷಕ್ಕೊಮ್ಮೆ ರೇಷ್ಮೆ ಸೀರೆ ಮತ್ತು ಮಡಿಲಕ್ಕಿನ ಕೊಡ್ತಾರೆ. ಸೊ ಹಾಗಾಗಿ ಅವ್ರು ಕೂಡ ಬಂದಿದ್ದರು ನಾವು ಹೋಗ್ಬೇಕಾದ್ರೆ. ಅದೇ ರೀಸನ್ಗೆ ತುಂಬ ಅಂದರೆ ತುಂಬ ಕ್ರೌಡ್ ಇದ್ದು ನಮ್ಮನ್ನು ಸ್ಟಾಪ್ ಮಾಡಿದರು ಒಂದು ಟೈಮಲ್ಲಿ. ಇಲ್ಲೇ ನಿಂತ್ಕೊಳ್ಳಿ, ಕ್ರೌಡ್ ಇದೆ, ಆಮೇಲೆ ನೀವು ಫ್ರೀಯಾಗಿ ದರ್ಶನ ಮಾಡ್ಬೋದು ಅಂತ. ಅಲ್ಲೋಗಿ ಎಷ್ಟು ಚೆನ್ನಾಗಿದೆ ನೀವು. The queue was very long. ಇಲ್ಲಿ ಚೆನ್ನಾಗಿದೆ, ವಾಟರ್ ಇದೆ. ಇಲ್ಲಿನ ಲ್ಯಾಂಡ್ಸ್ಕೇಪ್ ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ಕೇಳಲೇಬೇಡಿ. ಇಟ್ ಈಸ್ ಸಚ್ ಎಸ್ಥೆಟಿಕ್ ಒಂದೊಂದು ಜಾಗನೂ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ಅದರಲ್ಲೂ ಫೋಟೋಶೂಟ್ ಏನಾದರೂ ಮಾಡೋದಾದರೆ ಓ ಮೈ ಗಾಡ್, ಇಟ್ ಈಸ್ ಸಚ್ ಅ ಪರ್ಫೆಕ್ಟ್ ಪ್ಲೇಸ್ ಅಂತ. ಇಲ್ಲಿಂದನೇ ನೀರು ಬರ್ತಾ ಇರೋದು. ನಾವು ಟೆಂಪಲ್ ಬ್ಯಾಕ್ ಸೈಡ್ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಟೈಮಲ್ಲೇ ರಾಜರ ವಂಶ ಕಡೆಯಿಂದ ಬಂದು ದೇವಿಗೆ ಮಡಿಲಕ್ಕಿ ಮತ್ತು ರೇಷ್ಮೆ ಸೀರೆನ ಒಪ್ಪಿಸ್ತಾರೆ. ಹಾಗಾಗಿ ಅಲ್ಲಿ ರಶ್ ಆಯಿತು ಅಂತ ನಮಗೆ ಇಲ್ಲಿ ಸ್ಟಾಪ್ ಮಾಡಿದರು. ಒಂದು ಪಾಯಿಂಟಲ್ಲಿ ಸ್ವಲ್ಪ ಎಲ್ಲ ಕ್ರೌಡ್ ಕಡಿಮೆ ಆದಮೇಲೆ ಮೂವ್ ಮಾಡೋಕ್ಕೆ ಹೇಳಿದರು. ಆವಾಗಂತೂ ದೇವಿ ದರ್ಶನ ಅಂತೂ ತುಂಬ ಈಸಿಯಾಗಾಯಿತು, ಬಿಕಾಸ್ ನಾನೇ ಫಸ್ಟಲ್ಲಿದ್ದೆ ಆವಾಗ ಲೈನಲ್ಲಿ. ಸೊ ಆರಾಮಾಗಿ ಕಣ್ತುಂಬ ದೇವಿ ದರ್ಶನ ಮಾಡ್ಕೊಂಡು ಆಚೆ ಬಂದೆ. ಸೊ ನೀವು ಕೂಡ ಭಕ್ತಿಯಿಂದ ಬೇಡ್ಕೊಳ್ಳಿ, ನೀವೇನೇ ಕೇಳ್ಕೊಂಡ್ರು ಎಲ್ಲ ಕೂಡ ನೆರವೇರಲಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಪರವಾಗಿ ನಾನು ದೇವಿಗೆ ಪ್ರೇ ಮಾಡ್ತೀನಿ. ಆ್ಯಂಡ್ ಈಗ ಪ್ರಸಾದ ತೊಗೊಬರಕ್ಕೆ ಹೋಗಿದ್ದ ನನ್ನ ತಮ್ಮ. ಪ್ರಸಾದ ಕೌಂಟರಲ್ಲಿ ಅಲ್ಲಿ ಟಿಕೆಟ್ ತೊಗೊಂಡ್ರೆ ಪ್ರಸಾದ ಕೊಡ್ತಾರೆ. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಇಲ್ಲಿಗೆ. ನೆಕ್ಸ್ಟ್ ನಮ್ಮ ಕಣ್ಣು ಸೆಳೆದಿದ್ದೆ ಇದೊಂದು ಆ್ಯಕ್ಟ್. ಇಲ್ಲೊಂದು ಹುಲಿ ವೇಷ ಹಾಕ್ಕೊಂಡೆಲ್ಲ ಆ್ಯಕ್ಟ್ ಮಾಡ್ತಿದ್ರು. ಹುಲಿ ವೇಷ ಆಮೇಲೆ ಏನೇನೋ ನಾನಾ ಥರ ವೇಷ ಹಾಕ್ಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಹುಡುಗರೆಲ್ಲ. ಏನು ಗಮನಕ್ಕೆ ದೇವಿಯ ದರ್ಶನವಾದ ಭಕ್ತಾದಿಗಳು ದಯಮಾಡಿ ತಾವು ಪ್ರಸಾದವನ್ನ ತೆಗೆದುಕೊಂಡ ನಂತರ ನಾವು ಪ್ರಸಾದವನ್ನು ತೆಗೆದುಕೊಳ್ಳುವಂತ ಭಕ್ತಾದಿಗಳು. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಈಗ ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ. ಇಲ್ಲಿ ಹೇಗೆ ಅಂದರೆ 1 ವೇ ಮಾಡಿದ್ದಾರೆ, ಬಿಕಾಸ್ ತುಂಬ ಕ್ರೌಡ್ ಇರೋದ್ರಿಂದ 2 ವೇ ಮಾಡಿದರೆ ವೆಹಿಕಲ್ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ. ನಾವು ಫಸ್ಟ್ ಆ ಸೈಡಿಂದ ಬರಬೇಕು, ನೆಕ್ಸ್ಟ್ ಈ ಕಡೆ ಊರೊಳಗೆ ಹೋಗಬೇಕು ಎಕ್ಸಿಟ್. ಸೊ ಇದಾಗಿತ್ತು ಇವತ್ತಿನ ದಿನ. ಬಾಯ್.